ಬನ್ನಿ ಹೋಗೋಣ. ಅಷ್ಟು ಹಾಕ್ದೆ ಇಷ್ಟ ಹಾಕ್ದೆ ಅಂತ ಯಾಮಾರಿಸ್ಬಿಟ್ಟ ನನ್ನ. ಬಂದ್ರೆ ಶ್ರೀರಂಗಪಟ್ಟಣಕ್ಕೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿಮ್ಮ ಜೀವ ವ್ಲಾಗ್ಸ್. ನೋಡಿ, ನಾವು ಟೈಮು 3 ಗಂಟೆ ಆಗಿದೆ. ಇವಾಗಲೇ ಇಷ್ಟು ಬೇಗ ಎದ್ದು ತಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಎಲ್ಲಿಗೆ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಫ್ಯಾನ್ ಮುಂದೆ ಕುತ್ಕೊಂಡಿದ್ದೀನಿ. ವಾಯ್ಸ್ ಹೆಂಗೆ ಬರ್ತಿದ್ದೇನೋ ಗೊತ್ತಿಲ್ಲ. ನಾನು ನೋಡಿ ಫೈನಲ್ ಲುಕ್ ಹೀಗಿದೆ. ಈಗ ರೆಡಿ ಆಗಿಬಿಟ್ಟು ಹೊರಟು ನಿಂತಿದ್ದೀವಿ. ನಮ್ಮಮ್ಮ ಬರುತ್ತಿದ್ರಿ. ಅಮ್ಮ ಬೈಲಿ. ನಮ್ಮಮ್ಮನ ಫೈನಲ್ ಲುಕ್ ಸೀರೆ ಉಟ್ಕೊಂಡು ನೋಡಿ ಏನು ಪ್ರಾಸ ಮೈಸೂರು ಸೀರೆ ಉಡ್ಕೊಂಡು ಮೈಸೂರಿಗೆ ಹೊಂಟಾರ ನೋಡಿ. ನಮ್ಮಮ್ಮ ಸಕಲ ಇದು ನಿಮ್ಮ ಜೀವ ಬ್ಲಾಗ್ಸ್. ಮೈ ಯೂಟ್ಯೂಬ್ ಚಾನಲ್. ಎಲ್ಲರ ನಿಮ್ಮ ಕನ್ನಡತಿ ಕಡೆಯಿಂದ ನಮಸ್ತೆ. ಶುಭ ಮುಂಜಾನೆ ಇದು. ಇಷ್ಟೊತ್ತಿಗೆ ಎದ್ದು ರೆಡಿಯಾಗಿಬಿಟ್ಟಿದ್ದೀವಿ. ನೋಡಿ, ಇಷ್ಟೊತ್ತಿಗೆ ಎದ್ದು ಏನು ಹಾಕಿ ಹೋಗಿದ್ದೀವಿ ಅಂತೇಳಿ ಬನ್ನಿ. ಚಲೋದಾಯಿತು. ಏನೋ 2 ದಿನ NCC ಮಾಡಿದ್ದಕ್ಕೆ ಹಿಂಗೆ ಇಲ್ಲಿ ಮಾತಾಡೋಣ ಕಲ್ತ್ಬಿಟ್ಟಿದ್ದೀವಿ. ಏನಜ್ಜಿ? ರೆಡಿಯಾಗಿದ್ದೀವಿ. ನಮ್ಮ ಪಾಪಣ್ಣನೂ ಅಷ್ಟೇ ಎದ್ದು ಸ್ನಾನ ಮಾಡಿ ಫುಲ್ ಚೆನ್ನಾಗಿದ್ದ. ಆದರೆ ಈಗ ನೋಡಿ ನಿದ್ದೆ ಮಾಡ್ತಿದ್ದಾನೆ. ಪಾಪ ಇಷ್ಟೊತ್ತಿಗೆ ಇನ್ನೇನು ಮಾಡೋಕ್ಕಾಗುತ್ತೆ. ಏಮಮ್ಮ ಕಡೆನೇ ನಾವು ಈಗ ಹೋಗ್ತಾ ಮಲ್ಕೊಳ್ಳೋದಷ್ಟೆ. ನೀವೆಲ್ಲ ಕಾಯ್ತಿರೋ ಒಂದು ವಿಷಯ, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ನನಗಿಂತ ಚೆನ್ನಾಗಿ ನಮ್ಮಮ್ಮ ಹೇಳ್ತತೆ ಅಂತ ನಾನು ಅಂದ್ಕೊಂಡಿದ್ದೆ. ಓಕೆ, ಫೈನಲಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಮೈಸೂರಿಗೆ ಹೋಗ್ತಿದ್ದೀವಿ. ಅಲ್ಲಮ್ಮ, ಆಗ ಮೈಸೂರು ಸಿಲ್ಕು ಸೀರೆ ಹುಡ್ಕೊಂಡು ಮೈಸೂರಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ವಿ ತಾನೆ. ಮತ್ತು ಇನ್ನೊಂದ್ಸಲ ಅವರು ಏನು ಅಂದ್ಕೊಂಡಿದ್ದೀವಿ ಅಂದರೆ ನಡಿ ಸಖತ್ತ ರೆಡಿಯಾಗಿದ್ದೀವಿ. ಗೀತ ಹೋಗತ್ತೀವಿ. ಅದೇ ಮಕ್ಕಂಡು ಎದ್ದಿರ್ತೀವ, ಎಲ್ಲ ಮುಖ ಡಲ್ ಆಗಿರುತ್ತೆ. ಏನಿದೆಯಾ ನೋಡಿ, ಹೊರ್ಗಡೆ ಎಲ್ಲ ಆರಾಮಾಗಿ ಕೂತ್ಬಿಟ್ಟಿದ್ದೀವಿ. ಹೋಗೋದೊಂದೇ ಬಾಕಿ. ಒಂದು ವೇ ಹೋಗ್ತಿದ್ದೀವೆಲ್ಲ. ಕಲ್ಲಲ್ಲಿ ಸ್ವಲ್ಪ ಜನ ಕಾಣಿಸ್ತಿಲ್ಲ. ಬನ್ನಿ ಹೋಗೋಣ. ಲೋಚನ ಅನ್ಕೋಬೇಡ್ರಿ. ಸಣ್ಣ ನೋಡ್ರಿ, ನಮ್ಮ ಅಂಕಲ್ ಹೇಳಿದ್ರು. ಅಂಕಲ್ ನೋಡ್ರಿ ಸಣ್ಣ ಅಂದ್ರೆ ಇಲ್ಲ ಮಕ್ಕಂಡಲ್ಲ ಅಂತ ಹೇಳಿದ್ರು. ಲೆಟ್ಸ್ ಗೋ. ಎಲ್ಲಿಗೆ ಅಂಕಲ್? ನಿಮಿಷಾಂಬ ದೇವಾಲಯ. ನಾನು ಈ ಹೆಸರನ್ನ ಇವತ್ತೇ ಫಸ್ಟ್ ಟೈಮ್ ಕೇಳ್ತಿರೋದು. ಬನ್ನಿ ಹೋಗೋಣ. ಸ್ಟಾರ್ಟಿಂಗ್ ನಮ್ದು ಶ್ರೀರಂಗಪಟ್ಟಣದಿಂದ ಸ್ಟಾರ್ಟ್ ಆಗಿದೆ ಟ್ರಿಪ್ಪು. ಇಲ್ಲಿ ನಿಮಿಷಾಂಬ ದೇವಸ್ಥಾನ ಇದೆ. ಸೊ ಹೋಗೋಣ ಬನ್ನಿ. ಅಲ್ಲಿ ಏನ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ತಿಳ್ಕೊಳ್ಳೋಣ. ಚೆನ್ನಾಗಿ ಆಡಿಸ್ತಾ ಇದ್ದಾರೆ. ವಾವ್, ಕುದುರೆ ರೈಡ್. ವಾವ್, ಏನ್ ಮಸ್ತ್ ಆಡಿಸ್ತಿದ್ದಾರೆ ನೋಡಿ ಅವ್ರನ್ನ. ತುಂಬಾ ಓ ಮೈ ಗಾಡ್. ನೋಡಿ ಇಲ್ಲಿ ಏನ್ ಮಸ್ತ್ ಹೊಳೆ ಇದೆ ಇಲ್ಲಿ. ವಾವ್, ನಮ್ಮ ಅಂಕಲ್ ನೋಡಿ 90 ಹೋಗಿ ಅಲ್ಲಿ ನಿಂತಿದ್ದಾರೆ. ನಾವು ನೋಡಿದ್ರೆ ಇನ್ನು ಇಲ್ಲೇ ಇದೀವಿ. ಇದು ಕಾವೇರಿ ನೀರಂತೆ ನೋಡಿ, ಏನ್ ಮಸ್ತ್. ವಾವ್, ಇಲ್ಲಿ ನೋಡಿ ಎಷ್ಟು ಜನ ಗಣೇಶನೆಲ್ಲ ಕುಂದಿರಿಸಿದ್ದಾರೆ. ನೋಡಿ ಗಣೇಶ. ಕಾವೇರಿ ನೀರಲ್ಲಿ ಕವನ ಹಾಕ್ತಿದೀವಿ ಇಲ್ಲಿ.
ಇಲ್ಲಿ ವೆರೈಟಿ ಆಫ್ ಫ್ರೂಟ್ಸ್ ಇದೆ ನೋಡಿ. ಇದು ಯಾವ ಹಣ್ಣು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ಬಾದಾಮಿ ಹಣ್ಣಂತೆ. ಸೊ ಸಖತ್ತಾಗಿದೆ ನೋಡಿ. ಬನ್ನಿ ಹೋಗೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುವೆ ದೇವು ಸರ್ವಕಾರ್ಯೇಷು ಸರ್ವದಾ. ಜಿತೇಂದ್ರಿಯಂ ಬುದ್ಧಿಯುತ ವರಿಷ್ಠ ವಾತಾತ್ಮಜಂ ವಾನರಯೋತ ಮುಖ್ಯಂ ಶ್ರೀರಾಮದೂತಂ. ಪನ್ನೀರ್ ಹಣ್ಣಂತೆ ನೋಡಿ, ಟ್ರೈ ಮಾಡೋಣ. ನಾವು ಒಂದಿಷ್ಟು ತಗೊಂಡಿದ್ದೀವಿ, ಇನ್ನೊಂದು ಥರದ್ದು ಇದೇನೆ ಅಂತೆ. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಕಾರಲ್ಲಿ ತಿಂದು ಟೇಸ್ಟ್ ನೋಡಿ ಹೇಳ್ತೀವಿ. ಓಕೆನಾ? ಅಣ್ಣ ನಮಗೆ 100 ರೂಪಾಯಿ ಇದು ಗೊತ್ತಾ ಕೊಟ್ಟೆ. ಅದು ಹಂಗೆ ಅಷ್ಟಕ್ಕೂ ಅಷ್ಟು ಹಾಕ್ದೆ ಇಷ್ಟು ಹಾಕ್ದೆ ಅಂತ ಯಾಮಾರಿಸ್ಬಿಟ್ಟ ನನ್ನ. ಏನು ಮಾಡೋಕ್ಕಾಗಲ್ಲ, ತಿನ್ಬೇಕಷ್ಟೆ. ತಂಗಿ ರಿವ್ಯೂ ಹೇಳ್ತಾಳೆ ಕೇಳಿ. ಹೆಂಗಿದೆ ಅಂಬು? ಚೆನ್ನಾಗಿದೆ ನೋಡಿ. ಎಲ್ಲ ತಿಂತಿದ್ವಿ, ಎಲ್ಲರೂ ತಿಂದ್ವಿ, ಲಾಸ್ಟಿಗೆ ತಿಂತಾವಳೆ. ಒಂಥರ ಚೆನ್ನಾಗಿದ್ದಾವಂತೆ, ಒಂಥರ ಚೆನ್ನಾಗಿರುವಂತೆ. ನಮ್ಮ ನೆಕ್ಸ್ಟ್ ಶ್ರೀರಂಗಪಟ್ಟಣದಲ್ಲಿ ನೆಕ್ಸ್ಟ್ ಇನ್ನೊಂದೇನು ಗೊತ್ತಾ, ನೆಕ್ಸ್ಟ್ ಹೋಗ್ತಿರೋದು ನಾವಿಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ನನಗೂ ಗೊತ್ತಿಲ್ಲ, ನಮ್ಮ ಅಂಕಲ್ಗೆಲ್ಲ ಕರ್ಕೊಂಡು ಹೋಗ್ತಾರೆ, ನಾವು ಹೋಗ್ತೀವಿ ಅಷ್ಟೇ. ಶ್ರೀರಂಗನಾಥ ದೇವಸ್ಥಾನ ಏನು ಸಖತ್ತಾಗೈತಲ್ಲ. ಇಲ್ಲಿ ನೋಡಿ, ಇಲ್ಲೂ ಸಮೇತ ಕುದುರೆಗಳ ಮೇಲೆ ಹೋಗ್ತಾ ಇದ್ದಾರೆ. ಎಷ್ಟೊಂದಿದೆ ಕುದುರೆ ಇಲ್ಲಿ. ಎಂಟ್ರೆನ್ಸೇನೆ ರಂಗಪ್ಪನ ದೇವಸ್ಥಾನ. ಏನು ಸಖತ್ತಾಗಿದೆ ಅಂದರೆ ಎಷ್ಟು ಕೂಲಾಗಿದೆ ಗೊತ್ತಾ, ಕಲ್ಲಿಂದಲೇ ಮಾಡೋದು. ಬನ್ನಿ ಹೋಗುವ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಹಳೆ ಕಾಲದ್ದು ದೇವಸ್ಥಾನ, ಕಲ್ಲಿಂದನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ. ಹಾಯ್ ಮಮ್ಮಿ. ಎಷ್ಟು ಸಖತ್ತಾಗಿ ಕಟ್ಟಿದ್ದಾರೆ ಅಂದರೆ ದೇವಸ್ಥಾನ ಮಸ್ತಿದೆ. ಒಂದು ಏನೇನು ಇದಿಲ್ಲ ನೋಡಮ್ಮ. ನಾಗಮ್ಮ ದೇವಿ ಇದೆ ನೋಡಿ ಇಲ್ಲಿ. ಲಕ್ಷ್ಮೀ ನರಸಿಂಹಸ್ವಾಮಿ. ನಮ್ಮ ಬಾಸ್ ಆಂಜನೇಯ. ವಿವಿಧ ರೀತಿಯ ವಸ್ತುಗಳನ್ನ ಮಾರಾಟಕ್ಕಿಟ್ಟಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ. ಇದೆಲ್ಲ ಮೇ ಬಿ ಕೈಯಲ್ಲಿ ಹೆಣ್ದಿರೋದು ಅನಿಸುತ್ತೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಎಲ್ಲ. ಸೊ ಟೈಮ್ ಆಗಿರೋ ಕಾರಣ ನಾವು ಬೇಗ ಬೇಗ ಹಾಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ಶಾಪ್ ಮಾಡೋಣ ಇಲ್ಲೆಲ್ಲ. ಶ್ರೀರಂಗಪಟ್ಟಣಕ್ಕೆ ಬಂದುಬಿಟ್ಟು ಇಲ್ಲಿರೋ ರಂಗಪ್ಪನ ನೋಡಲಿ ಅಂದರೆ ಈ ಶ್ರೀರಂಗಪಟ್ಟಣಕ್ಕೆ ಬಂದಿರೋದೇ ವೇಸ್ಟ್. ಸಖತ್ತಾಗಿದೆ ಮಾತ್ರ. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ, ಅದಕ್ಕೇ ಫುಲ್ ಕ್ಲಿಯರಾಗಿ ಮಾಡೋಕ್ಕಾಗಲಿಲ್ಲ. ಅಕಸ್ಮಾತ್ ವಿಡಿಯೋ ಮಾಡ್ಕೊಳಕ್ಕೆ ಬಿಟ್ಟಿದ್ದಿದ್ರೆ ಮಸ್ತಿತ್ತು. ರಂಗಪ್ಪನ ಮಾತ್ರ ಚೆನ್ನಾಗಿ ತೋರಿಸ್ತಿದೆ. ಅದರಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಬಂದರೆ ಶ್ರೀರಂಗಪಟ್ಟಣಕ್ಕೆ ರಂಗಪ್ಪನ ನೋಡ್ಕೊಂಡು ಹೋಗಿ ಆಯ್ತಾ. ಇವತ್ತಿನ ವ್ಲಾಗ್ ಹೀಗಿತ್ತು. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ಯಾರಾದರೂ ಶ್ರೀರಂಗಪಟ್ಟಣಗೆ ಅವ್ರ ಮೈಸೂರಿಗೆ ಎಲ್ಲಾದರೂ ಹೋಗಿದ್ದರೆ ತಪ್ಪದೇನೆ ಈ ಪ್ಲೇಸಸ್ನ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್. ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ, ನಾಳಿನಲ್ಲ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ
ಟಾಟಾ ಬಾಯ್ ಬಾಯ್ ಶುಭರಾತ್ರಿ.